ಅಸ್ಸಲಾಮುಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಇಸ್ಲಾಮಿನ ತಳಹದಿಯ 5 ವಸ್ತುಗಳಿವೆ. ಅಲ್ಲಾಹನ ಹೊರತು ಬೇರಾರು ಆದ್ಯರಿಲ್ಲ ಹಾಗೂ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ದಾಸರು ಸಂದೇಶವಾಹಕರು ಆಗಿರುವರೆಂದು ಸಾಕ್ಷಿ ಹೇಳುವುದು, ನಮಾಜನ್ನು ಸಂಸ್ಥಾಪಿಸುವುದು, ಝಕಾತ್ ನೀಡುವುದು, ಹಜ್ ನಿರ್ವಹಿಸುವುದು ಮತ್ತು ರಂಜಾನ್ ತಿಂಗಳ ಉಪವಾಸ ಆಚರಿಸುವುದು. ಇಲ್ಲಿ ಪ್ರಥಮವಾಗಿ ಮನುಷ್ಯನು ದೇವನೊಬ್ಬನೇ ಆರಾಧನೆಂಬುದನ್ನು ಮತ್ತು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ದೇವನ ದಾಸ ಹಾಗೂ ಸಂದೇಶವಾಹಕರೆಂಬುದನ್ನು ಅಂಗೀಕರಿಸಬೇಕೆಂದು ಹೇಳಲಾಗಿದೆ. ಇಲ್ಲಿ ಒಂದು ಅಂಶ ಗಮನಾರ್ಹ, ಅದೇನೆಂದರೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೇವ ಅವತಾರರಾಗಲಿ, ದೇವಪುತ್ರರಾಗಲಿ, ದೇವ ಸಹಭಾಗಿಯಲ್ಲಿ ದೇವ ಸದೃಶರಾಗಲಿ ಅಲ್ಲ. ಅವರೊಬ್ಬ ಮನುಷ್ಯ, ಅವರು ದೇವನೊಬ್ಬ ದಾಸ. ನಮಾಜ್ ಎಂಬುದು ದೇವರಾಧನೆ ಮತ್ತು ದಸ್ಯದ ಅಭಿವ್ಯಕ್ತಿಯ ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ನಮಾಜಿನಲ್ಲಿ ಮನುಷ್ಯನು ಶುದ್ಧ ಶರೀರ ಮತ್ತು ನಿರ್ಮಲ ಮನಸ್ಸಿನೊಂದಿಗೆ ನಿಂತು ಕುಳಿತು ಬಾಗಿ ನಿಷ್ಠೆಗೊಳ್ಳುವವರೆಗೆ ಹೀಗೆ ವಿವಿಧ ಬಗೆಗಳಲ್ಲಿ ಭಕ್ತಿ ಮತ್ತು ಶ್ರದ್ಧೆಯೊಂದಿಗೆ ದೇವರನ್ನು ಸ್ಮರಿಸುತ್ತಾನೆ, ಸ್ತುತಿಸುತ್ತಾನೆ, ಪ್ರಾರ್ಥಿಸುತ್ತಾನೆ ಮತ್ತು ಆಜ್ಞಾ ಪಾಲನೆಯ ಕರಾರು ಮಾಡುತ್ತಾರೆ. ಇತರೆ ಮಾನವನ ಜೊತೆ ಭುಜಕ್ಕೆ ಭುಜ ಕೊಟ್ಟು ನಿಲ್ಲುವ ಮೂಲಕ ನಮಾಜಿನಲ್ಲಿ ಮಾನವನ ಸಮಾನತೆ ಮತ್ತು ಭಾರತದ ಪಾಠವನ್ನು ಕಲಿಯುತ್ತಾನೆ. ನಿತ್ಯ 5 ಹೊತ್ತು ಸಾಮೂಹಿಕವಾಗಿ ನಿರ್ವಹಿಸಬೇಕಾದ ಈ ನಮಾಜ್ ಮನುಷ್ಯನಲ್ಲಿ ಸಮಪಾಲನೆ, ಶಿಸ್ತು ಹಾಗೂ ನಾಯಕ ಅನುಸರಣೆಯಂತಹ ಗುಣಗಳನ್ನು ಬೆಳೆಸುತ್ತದೆ. ದೇವನ ಮತ್ತು ಮಾನವನ ಮಧ್ಯೆ ಯಾವುದೇ ತೆರೆ ಇಲ್ಲ, ಯಾವುದೇ ಮಧ್ಯವರ್ತಿಯ ಅಗತ್ಯವಿಲ್ಲ. ದೇವನು ಸದಾ ತನ್ನ ದಾಸರ ಸಮಕ್ಷಮವೇ ಇರುವನೆಂಬ ಪ್ರಜ್ಞೆಯ ಅದು ಬೆಳೆಸುತ್ತದೆ. ನಿರ್ದಿಷ್ಟ ಮಿತಿಗಿಂತ ಅಧಿಕ ಸಂಪತ್ತುಳ್ಳವನು ಕನಿಷ್ಠ ಅದರ 2/5% ಭಾಗವನ್ನು ಕಡ್ಡಾಯವಾಗಿ ವರ್ಷಕ್ಕೊಮ್ಮೆ ಬಡಬಗ್ಗರಿಗೆ ಹಂಚಬೇಕೆಂದು ಇದಕ್ಕೆ ಝಕಾತ್ ಎನ್ನುತ್ತಾರೆ. ಇದನ್ನು ಪಾವತಿಸಿದವನು ಈ ಲೋಕದಲ್ಲೂ ಶಿಕ್ಷಾರ್ಹನಾಗಿರುವನು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರಿಗೆ ಈ ಕಡ್ಡಾಯ ದಾನವೊಂದೇ ಹಂಚಿಕವಾಗಿಯೂ ಬಡವರು, ನಿರ್ಗತಿಕರು, ಅನಾಥರು, ಪ್ರಯಾಣಿಕರು ಮುಂತಾದವರಿಗಾಗಿ ಗರಿಷ್ಠ ಖರ್ಚು ಮಾಡಬೇಕೆಂದು ಪ್ರೋತ್ಸಾಹ ನೀಡಿದರು. ಪ್ರತಿಯೊಬ್ಬನು ತನ್ನ ಸಹಜೀವಿ ತನ್ನಿಂದ ಸಾಧ್ಯವಾಗಲು ನೆರವಾಗಲು ಉತ್ಸುಕನಾಗಿರುವಂತಹ ಆದರ್ಶ ಸಮಾಜದಲ್ಲಿ ನಿರ್ಮಿಸುವಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಶಸ್ವಿಯಾದರು. ಮಕ್ಕಾ ಪಟ್ಟಣವರೆಗೂ ಪ್ರಯಾಣಿಸಲು ಆರ್ಥಿಕವಾಗಿಯೂ ಶಾರೀರಿಕವಾಗಿಯೂ ಸಮರ್ಥರಾಗವರಿಗೆ ಮಾತ್ರ ಹಜ್ ಕಡ್ಡಾಯವಾಗಿದೆ. ಹಜ್ ಮಾನವನಿಗೆ ಏಕದೇವತ್ವ ಮತ್ತು ಮಾನವೀಯ ಭ್ರಾತೃತ್ವದ ಪಾಠ ಕಲಿಸುತ್ತದೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.